ಪ್ರೇಕ್ಷಕರು ನಾವು ಯಾವಾಗಲೂ ಹೇಳುವಂಥದ್ದು ನೋಟಕರೇ ಮಾಟಕರು ಅಂತ. ಏನಾರು ಪವಾಡ ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ನೋಟಕರು ಕೈ ಹಿಡಿಬೇಕು. ಒಂದು ಚಿತ್ರ ಮಾಡೋದೇ ನಾವು ಆಗಲೇ ಹೇಳಿದಾಗೆ ಒಂದು ಉಪಸರ್ಗವಾದ ದರ್ಶನಕ್ಕಾಗಿ ಅಂತ, ಪ್ರದರ್ಶನ ನಂತರದ್ದು. ಇದರಲ್ಲಿ ದರ್ಶನವಿದೆ, ಕಾಣಿಕೆ ಇದೆ. ಹಾಗಾಗಿ ಬಹಳ ಒಳ್ಳೆಯ ಕಾಣಿಕೆ ನಮ್ಮ ಪ್ರೇಕ್ಷಕ ಬಾಂಧವರಿಗೆ ಸಿಗುತ್ತೆ. ಈ ಡಿಸೆಂಬರ್ 12 ತಮ್ಮ ಹತ್ತಿರದ ಯಾವ ಚಿತ್ರಮಂದಿರದಲ್ಲಿ ಪದ್ಮಗಂಧಿ ಬಿಡುಗಡೆ ಆಗಿರುತ್ತೋ ಆ ಚಿತ್ರಮಂದಿರಕ್ಕೆ ದಯಮಾಡಿ ಹೋಗಿ ನೋಡಿ. ನಾವು ಇಷ್ಟು ಮಾತ್ರ ಹೇಳ್ಬೋದು, ಈ ಚಿತ್ರವನ್ನು ನೋಡಿದ ನಂತರ ಬರಬಾರ್ದಾಗಿತ್ತು, ಏನೇನೋ ಅವ್ರು ಸುಮ್ಮನೆ ಹೇಳಿ ನಮ್ಮನ್ನು ಉದ್ದೀಪಿಸ್ಬಿಟ್ರು, ಇಷ್ಟೊಂದು ದೊಡ್ಡ ದೊಡ್ಡ ಮಾತ್ರ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ನನಗೆ ತುಂಬ ನೀರಸ ಅನಿಸ್ಬಿಡ್ತು ಅಂತ ಯಾರಿಗೂ ಅನ್ನಿಸದೇ ಇರುವಂತಹ ಅಡಕವನ್ನು ಈ ಪದ್ಮಗಂಧಿ ಉಳ್ಳದ್ದಾಗಿದೆ. ಹಾಗಾಗಿ ಪದ್ಮಗಂಧಿಯನ್ನು ನೋಡಿಯೇ ಆ ನಂತರ ನಾವು ಮತ್ತೆ ಚರ್ಚೆ ಮಾಡ್ಬೋದು. ಇಲ್ಲಿ ಮಾಡಿ ತಬಲಾ ಎಲ್ಲಿ ಬೇಕು, ಎಲ್ಲಿ ಇದು ವಾಯ್ಸ್ ಬೇಕು, ಅದರ ಇದನ್ನೆಲ್ಲ ಹಾಕಿ ಅದಕ್ಕೊಂದು ಪದ್ಮಗಂಧಿ ಟ್ಯೂನಿಂಗು ನೀವು ಅದಕ್ಕೆ ತುಂಬಾ ಸೊಗಸಾದಂತ ಒಂದ್ಸತಿ ಏನ ಹೇಳಲಿ ಅವರಿಗೆ. ನನಗೆ ಸಾಹಿತ್ಯ ಜ್ಞಾಪಕ ಇಲ್ಲ. ಏನ ಹೇಳಲಿ ನಿನ್ನ ಮಹಿಮೆ ಅಪಾರ, ಏನ ಬಣ್ಣಿಪೆ ನಿನ್ನ ನಾಗರಾಲಂಕಾರ, ಏನ ಹೇಳುವೆ ನಿನ್ನ ಮಹಿಮೆಯ ಪಾರ, ಏನ ಬಣ್ಣಿಪೆ ನಿನ್ನ ನಾಗರಾಲಂಕಾರ. ಅದ್ಭುತ ಅದ್ಭುತ. ಹೀಗಿದೆ. ಶುಕ್ರವಾರ 12ನೇ ತಾರೀಕು ತೆರೆ ಮೇಲೆ ಬರ್ತಾ ಇದೆ. ಪ್ರೇಕ್ಷಕರಿಗೆ ಏನು ಹೇಳಬೇಕು? ದಯಮಾಡಿ ಪ್ರೇಕ್ಷಕರು ನಾವು ಯಾವಾಗಲೂ ಹೇಳುವಂಥದ್ದು ನೋಟಕರೇ ಮಾಟಕರು ಅಂತ. ಏನಾರು ಪವಾಡ ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ನೋಟಕರು ಕೈ ಹಿಡಿಬೇಕು. ಒಂದು ಚಿತ್ರ ಮಾಡೋದೇ ನಾವು ಆಗಲೇ ಹೇಳಿದಾಗೆ ಒಂದು ಉಪಸರ್ಗವಾದ ದರ್ಶನಕ್ಕಾಗಿ ಅಂತ, ಪ್ರದರ್ಶನ ನಂತರದ್ದು. ಇದರಲ್ಲಿ ದರ್ಶನವಿದೆ, ಕಾಣಿಕೆ ಇದೆ. ಹಾಗಾಗಿ ಬಹಳ ಒಳ್ಳೆಯ ಕಾಣಿಕೆ ನಮ್ಮ ಪ್ರೇಕ್ಷಕ ಬಾಂಧವರಿಗೆ ಸಿಗುತ್ತೆ. ಈ ಡಿಸೆಂಬರ್ 12 ತಮ್ಮ ಹತ್ತಿರದ ಯಾವ ಚಿತ್ರಮಂದಿರದಲ್ಲಿ ಪದ್ಮಗಂಧಿ ಬಿಡುಗಡೆ ಆಗಿರುತ್ತೋ ಆ ಚಿತ್ರಮಂದಿರಕ್ಕೆ ದಯಮಾಡಿ ಹೋಗಿ ನೋಡಿ. ನಾವು ಇಷ್ಟು ಮಾತ್ರ ಹೇಳ್ಬೋದು, ಈ ಚಿತ್ರವನ್ನು ನೋಡಿದ ನಂತರ ಬರಬಾರ್ದಾಗಿತ್ತು, ಏನೇನೋ ಅವ್ರು ಸುಮ್ಮನೆ ಹೇಳಿ ನಮ್ಮನ್ನು ಉದ್ದೀಪಿಸ್ಬಿಟ್ರು, ಇಷ್ಟೊಂದು ದೊಡ್ಡ ದೊಡ್ಡ ಮಾತ್ರ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ನನಗೆ ತುಂಬ ನೀರಸ ಅನಿಸ್ಬಿಡ್ತು ಅಂತ ಯಾರಿಗೂ ಅನ್ನಿಸದೇ ಇರುವಂತಹ ಅಡಕವನ್ನು ಈ ಪದ್ಮಗಂಧಿ ಉಳ್ಳದ್ದಾಗಿದೆ. ಹಾಗಾಗಿ ಪದ್ಮಗಂಧಿಯನ್ನು ನೋಡಿಯೇ ಆ ನಂತರ ನಾವು ಮತ್ತೆ ಚರ್ಚೆ ಮಾಡ್ಬೋದು. ಆ ಥರದ ಮುಖಾಮುಖಿಗೆ ನಾವು ಯಾವತ್ತೂ ಸಿದ್ಧ ಇದ್ದೇವೆ. ಇದರಲ್ಲಿ ಈಗ ಬಂದಿದ್ದಿಲ್ಲ, ಯಾಕೆ ಇದ್ರಲ್ಲಿ ಹಾಗಾಗಿದೆ. 2 ತಾಸಿನ ಚಿತ್ರಕ್ಕೆ ಸುಮಾರು 8 ತಾಸುಗಳ ಸಂವಾದ ಇತ್ಯಾದಿಗಳನ್ನೆಲ್ಲ ಮಾಡಿಬಿಟ್ಟಿದ್ದೇವೆ ನಾವು. ಈ ಕಾರಣಕ್ಕಾಗಿ ಪದ್ಮಗಂಧಿಯನ್ನು ನಮ್ಮ ಮಹಾಶಯರು ಮಹಾನುಭಾವರು ಅದನ್ನು ನೋಡಿ ಆನಂದಿಸಲಿ, ಆನಂದಿಸಿ ಅಷ್ಟೇ ಅಲ್ಲದೆ ಅದನ್ನು ಸ್ವೀಕಾರ ಮಾಡಿ ತಮ್ಮ ಬದುಕು ಒಂದು ಆಕಾರ ಕೊಟ್ಕೊಳ್ಳಿ ನಾವು ಬಯಸ್ತೇವೆ. ನೀವು ಏನು ಹೇಳ್ತೀವಿ? 12ನೇ ತಾರೀಕು ಈ ಚಿತ್ರವನ್ನು ತುಂಬ ಜನ ಬಂದು ನೋಡ್ತಾರೆ ಅನ್ನೋ ಭರವಸೆ ನನಗಿದೆ. ಯಾಕೆ ಅಂತ ಹೇಳಿದ್ರೆ ಈ ಚಿತ್ರದಲ್ಲಿ ಒಂದು ರಂಜನೆ ಇದೆ. ಈಗಾಗಲೇ ಅವರು ರಂಜನಕ ಅಂಶಗಳು ಯಾವುದು ಅಂತ ಹೇಳಿದ್ದಾರೆ. ಇನ್ನೊಂದು ಜನರದೇ ಈ ಸಿನಿಮಾ. ಕಮಲಾ ಬರೀ ಒಬ್ಬರದು ಇಬ್ಬರದಲ್ಲ, ಮಾಡಿದವ್ರದ್ದು, ಪ್ರೊಡ್ಯೂಸ್ ಮಾಡಿದವ್ರದ್ದು, ನಿರ್ದೇಶಕರದ್ದು, ಸಂಗೀತದ್ದಲ್ಲ, ಇಡೀ ಜನದ್ದು. ಎರಡನೇದಾಗಿ ಅದಕ್ಕೆ ಏನಂದರೆ ಒಂದು ಬೋಧೆ ಇದೆ, ಏನು ಒಂದು ಕುತೂಹಲ ಇದೆ ರೀ ಜನರಿಗೆ. ಏನು ಒಂದು ಹೂವನ್ನು ಇಟ್ಕೊಂಡ್ಬಿಟ್ಟು 2 ಗಂಟೆ ಸಿನಿಮಾ ಮಾಡ್ತಾರೆ, ಅದು ಏನಪ್ಪ ಮಾಡಿದ್ದಾರೆ ಅಂತ ಕೇಳೋ ಅಂಥ ಒಂದು ರೀತಿ ಉತ್ಪತ್ತಿ ಆಗಿದೆ ಈಗಾಗಲೇ ಸಮಾಜದಲ್ಲಿ. ತುಂಬ ಜನ ಬಂದು ನೋಡ್ತಾರೆ. ಶಾಲೆಗಳು, ಯುವಕರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಸಂತೋಷದಿಂದ ನೋಡಿ, ಆಹಾ ನಮ್ಮದು ಸಿನಿಮಾ ಇದು, ನಮಗೆ ಇಷ್ಟೊಂದು ದಿವಸ ಗೊತ್ತಿಲ್ಲದೆ ಇರೋದನ್ನ ಇವರು ಹೇಳಿದ್ದಾರೆ ಹೇಶ್ ಅಂತ ಹೇಳ್ಕೊಂಡು ಹೋಗೋ ಅಷ್ಟರ ಮಟ್ಟಿಗೆ ಆ ಸಿನಿಮಾ ಚೆನ್ನಾಗಿದೆ, ನೋಡ್ತಾರೆ ಅಂತ ನನಗಂತೂ ಭರವಸೆ ಇದೆ. ಸಿನಿಮಾದ ಅರ್ಧ ಭಾಗ ಇದ್ದೀರಾ ಮೇಡಮ್. ಇದು ಸಂಗೀತ ಪರಂಪರೆ ಇರುವಂತ ನಾಡು. ಈ ಸಿನಿಮಾಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಸಂಗೀತನೇ. ಇವ್ರನ್ನ ಸರ್ನ ಆಯ್ಕೆ ಮಾಡ್ಕೊಂಡಾಗ ನಿಮ್ಗೆ ಏನಾದ್ರು ಡೌಟ್ ಇತ್ತಾ? ಈ ಥರದ ಒಂದು ಫೀಡ್ಬ್ಯಾಕ್ ಬರ್ತಿತ್ತು ಇಲ್ಲ ಅನ್ನೋದು, ಅದು ಈಗ ಫುಲ್ಫಿಲ್ ಆಗಿದೆ ನಿಮಗೆ? ಅಲ್ಲ, ನಮಗೆ ಡೌಟ್ ಅಂತೂ ಖಂಡಿತ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ಹಿನ್ನೆಲೆ ನಮಗೆ ಗೊತ್ತು. ಪರಮಶಿವನ್ ಅವರ ಪುತ್ರರವರು, ಅವರ ಸಂಗೀತ ಜ್ಞಾನ ಏನು, ಅವರ ಸಂಗೀತ ಆ ಲೋಕದಲ್ಲಿ ಅವರ ಪ್ರತಿಷ್ಠೆ ಏನು ಅಂತ ನಮಗೆಲ್ಲ ಗೊತ್ತಿದ್ದರಿಂದ, ಮತ್ತೆ ಅವರು ಇನ್ನೊಂದು ಸಿನಿಮಾ ಮಾಡಿದ್ದಾರೆ. ಅದರಿಂದ ಅವರ ವಿದ್ವತ್ತಾಗಲಿ, ಅವರ ರುಚಿ ಅಭಿರುಚಿ ಆಗಲಿ, ಅವರು ನಮಗೆ ಕೊಡೋವಂಥ ಏನು ಪ್ರಾಡಕ್ಟ್ ಇದೆ, ಸಂಗೀತದ ಸ್ಥಿತಿ, ಅದರ ಬಗ್ಗೆ ಪೂರ್ಣ ವಿಶ್ವಾಸ ಇತ್ತು ನಮಗೆ. ಯಾವ ಸಂದೇಹವೂ ಇರಲಿಲ್ಲ. ಆ ವಿಶ್ವಾಸಕ್ಕೆ ಒಂದಿಷ್ಟು ಧಕ್ಕೆ ಬರದೇ ಇರೋ ಹಾಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಾವು ಕೂಡ ಅವ್ರಿಗೆ ಹೀಗೆ ಬೇಕು ಹಾಗಬೇಕು ಅಂತ ಹೇಳಿದಾಗ ಅದನ್ನು ತುಂಬ ಬೇಜಾರು ಪಟ್ಕೊಳ್ದೆ ಸ್ವೀಕರಿಸಿದ್ದಾರೆ. ಅದು ತುಂಬ ಬೇಕಾಗಿರೋದು. ನಮಗೆ ಒಬ್ಬರಿಗೊಬ್ಬರು ಸಹಕಾರ ಇತ್ತು. ಅದರಿಂದ ತುಂಬ ಸಂತೋಷ ಇದೆ. ದೀಪಕರು ನಮಗೆ ಇದಕ್ಕೆ ಸಂಗೀತ ಮಾಡಿರೋದು ತುಂಬ ಸಂತೋಷ ಇದೆ. 12ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ, ಖಂಡಿತ ನೋಡಬೇಕಾದಂತಹ ಚಿತ್ರ.
ಮಹೋದಯರು ಹೇಳ್ದಂಗೆ ಸಾಮಾನ್ಯರು, ಅಸಾಮಾನ್ಯರು, ಪಂಡಿತರು, ಪಾಮರರು ಯಾರು ಇಲ್ಲವೇ ಇಲ್ಲ ಇಲ್ಲಿ. ನಮ್ಮದು ಎಲ್ರಿಗೂ ಯಾಕೆಂದರೆ ಅದು ಎಲ್ಲರ ಹೂವದು, ನಮ್ಮ ಹೂವು, ನಮ್ಮ ನಾಡು, ನಮ್ಮ ಕಥೆ, ನಮ್ಮ ಚಿತ್ರ, ನಿಮ್ಮ ಚಿತ್ರ. ದಯವಿಟ್ಟು ನೋಡಿ, ಅದನ್ನು ಆನಂದಿಸಿ. ಸರ್, ನಿಮ್ಮನ್ನು ಇದುವರೆಗೂ ಜನ ನೋಡಿರೋ ರೀತಿನೇ ವಿಭಿನ್ನವಾದದ್ದು. ಈ ಸಿನಿಮಾಗೂ ನಿಮಗೂ ಒಂದು ರೀತಿ ವಿಭಿನ್ನ, ಬೇರೆ ಹಿಂದೆ ಮಾಡಿದ್ದೀರಾ, ಆದರೆ ಇಂಥ ಒಂದು ಪೊಸಿಷನ್ ಟೈಮಲ್ಲಿ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಕೂಡ ನಿಮಗೆ ಹೇಗೆ ನಿರೀಕ್ಷೆ ಇದೆ ಸರ್? ಅಪೇಕ್ಷೆ ನಿರೀಕ್ಷೆ ಇಟ್ಕೊಂಡಾಗೆಲ್ಲ ದುಃಖ. ನಾವು ಈ ಥರ ಅಪೇಕ್ಷೆ ಅಥವಾ ನಿರೀಕ್ಷೆಗಳನ್ನು ಮೀರಿ ನಿಂತವರು. ನಾವು ಕೇವಲ ಅಹವಾಲು ಅರ್ಜಿ ಹಾಕೋದೇನು ಅಂತ ಹೇಳಿದ್ರೆ, ನಾವು ಚಿತ್ರ ಮಾಡಿದ್ದೇವೆ ಮತ್ತು ಮೌಲಿಕವಾದ ಚಿತ್ರ ಮಾಡಿದ್ದೇವೆ. ತುಂಬ ಮುಕ್ತವಾಗಿ, ತುಂಬ ಭಕ್ತಿ ಶ್ರದ್ಧೆಗಳನ್ನು ಇಟ್ಟುಕೊಂಡು ಈ ಚಿತ್ರವನ್ನು ಬರುವ ತಲೆಮಾರುಗಳು ಅಷ್ಟಕ್ಕೂ, ಬರೀ ಇದೊಂದು ತಲೆಮಾರು 12ಕ್ಕೆ ಮಾತ್ರ ನೋಡಿ ಮುಟ್ಬಿಡಿ ಅಲ್ಲ, ಬರುವ ತಲೆಮಾರುಗಳನ್ನ ಹೇಳ್ತಾ ಇದ್ದೀನಿ, ಶತಮಾನಗಳ ಪರ್ಯಂತ ಈ ಚಿತ್ರವನ್ನು, ಪದ್ಮಗಂಧಿಯನ್ನು ಜನ ನೋಡಬೇಕು, ಇಟ್ಕೊಂಡು ಅದನ್ನು ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ. ಅದನ್ನು ನಾನು ಹೇಳ್ತಾ ಇಲ್ಲ, ಅದನ್ನು ಕಂಡವರು ಈಗಾಗಲೇ ಯಾರು ನೋಡಿದ್ದಾರೆ ಅವರೆಲ್ಲರೂ ಇದು ಬಹಳ ಕಾಲ ಚಿರಸ್ಥಾಯಿಯಾಗಿ ನಮ್ಮ ಸ್ಮೃತಿ ಪಟಲಗಳಲ್ಲಿ ಉಳಿಯುವಂಥ ಚಿತ್ರ ಇದು ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಒಂದು ಕುತೂಹಲ ಇದ್ದೇ ಇದೆ. ಇದರ ಸ್ವೀಕಾರ ಮಾಡಿ ಜನ ಅದನ್ನು ಹೇಗೆ ತಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಆಗಿಸ್ಕೊಳ್ತಾರೆ. ಒಂದು ಎರಡನೇದು ನೋಡಬೇಕೇಕೆ ಅಂತ ಹೇಳಿದ್ರೆ, ಇದರಲ್ಲಿ ಸಂಗೀತ ಅಷ್ಟೇ ಅಲ್ಲ, ವೈದುಷ್ಯವಾದ ಜ್ಞಾನ ಬೋಧೆ ಅಷ್ಟೇ ಅಲ್ಲ, ಇದರಲ್ಲಿ ರಂಜನೆಯಿಂದ ಹಿಡಿದು ನಾವು ಇದನ್ನು ನೋಡದೆ ಹೋಗಿದ್ರೆ ಕಳ್ಕೊಂಡು ಬಿಡ್ತಿದ್ವಿ ಅನ್ನೋ ಭಾವ ಖಂಡಿತವಾಗಿ ಆವರಿಸುತ್ತೆ. ಆ ಕಾರಣಕ್ಕಾಗಿ ಪದ್ಮಗಂಧಿಯನ್ನು ಎಲ್ಲರೂ ನೋಡಲೇಬೇಕು.